ಒಂದು ಹುಲಿ ಕಾಡಿನ ಮಧ್ಯದಲ್ಲಿ ನಡೆದು ಹೋಗುತ್ತಾ ಇದ್ದಂಥ ಒಬ್ಬ ಮನುಷ್ಯನನ್ನು ಬೆನ್ನಟ್ಟುತ್ತದಂತೆ ತಿನ್ನಬೇಕು ಅಂತ, ಮಾಂಸದ ಆಸೆಯಿಂದ. ಆ ಮನುಷ್ಯ ಓಡುತ್ತಾ ಓಡುತ್ತಾ ಕಷ್ಟಪಟ್ಟು ಒಂದು ಮರವನ್ನು ಹತ್ತುತ್ತಾನಂತೆ. ಆ ಹುಲಿಗೆ ಮರ ಹತ್ತುವುದಕ್ಕೆ ಬರ್ತಿರ್ಲಿಲ್ಲ ಅಂತ ನಾವು ತಿಳಿಬೇಕು. ಸಾಮಾನ್ಯ ಹುಲಿಗಳು ಮರ ಹತ್ತುತ್ತದೆ. ಈಗ ಈ ಕಥೆಯಲ್ಲಿ ಹುಲಿಗೆ ಮರ ಹತ್ತಲಿಕ್ಕೆ ಬರ್ತಿರ್ಲಿಲ್ಲ. ಹುಲಿ ಕೆಳಗೆ ನಿಂತು ಆ ಮನುಷ್ಯನನ್ನು ತಿನ್ನಬೇಕು ಅಂತ ಹೊಂಚೆ ಹಾಕ್ತದೆ. ಇವ ಅರ್ಧ ಹತ್ತಿದ್ದಾನೆ ಮರವನ್ನು, ಕಷ್ಟಪಟ್ಟು ಮೇಲೆ ಹತ್ತಿ ಹತ್ತಿ ಮೇಲಿನ ಕೊಂಬೆಗೆ ಹೋಗುತ್ತಾನೆ. ಮೇಲೊಂದು ದೊಡ್ಡ ಕರಡಿ ಇರ್ತದೆ ಮರದ ಮೇಲೆ. ಈಗ ಕೆಳಗೆ ಹೋದ್ರೆ ಹುಲಿ ತಿಂತದೆ, ಮೇಲೆ ಹೋದ್ರೆ ಕರಡಿ ತಿಂತದೆ, ಏನು ಮಾಡುವುದು ಅಂತ. ಆಗ ಕರಡಿ ಒಂದು ಮಾತು ಹೇಳ್ತದಂತೆ, ಚೇಚೆ, ನಾನು ಯಾವತ್ತೂ ನಿನ್ನನ್ನು ತಿನ್ನುವುದಿಲ್ಲ. ನೀನು ಆಶ್ರಯಕ್ಕಾಗಿ ಮರ ಹತ್ತಿದ್ದಿ, ಆಶ್ರಿತರಾಗಿ ಬಂದವರನ್ನ ನಾನು ತಿನ್ನುವುದಿಲ್ಲ. ನೀನೇನು ಯೋಚನೆ ಮಾಡಬೇಡ, ನೀನು ಇಲ್ಲಿ ನೆಮ್ಮದಿಯಲ್ಲಿರು, ನನ್ನೊಟ್ಟಿಗೆ ಮೇಲೆ ಬಾ ಅಂತ ಕರೀತಂತೆ. ನಂಬಿದ ಮನುಷ್ಯ ಮೇಲೆ ಹೋದ ಮೇಲೆ ಕರಡಿ ತಿನ್ನುವುದಕ್ಕೆ ಒಂದಷ್ಟು ಜೇನನ್ನು ಕೊಟ್ಟಿತಂತೆ, ಹೊಟ್ಟೆ ತುಂಬುವುದಕ್ಕೆ ಅಂತ ಹಲಸಿನ ಹಣ್ಣನ್ನು ಕೊಟ್ಟಿತಂತೆ. ಇದನ್ನೆಲ್ಲ ಬ್ರಾಹ್ಮಣ ತಿಂದ ಮೇಲೆ ಅವನಿಗೆ ಕಂಡಿತು ಹೊಟ್ಟೆ ತುಂಬಿದೆ, ಕೆಳಗಿಳಿದ್ರೆ ಹುಲಿ ಉಂಟು, ಮೇಲೆ ಕೂತ್ಕೊಳ್ಳುವುದು, ಏನು ಮಾಡುವುದು ಅಂತ ಯೋಚಿಸುವಾಗ ನಿದ್ರೆ ಬರುವುದಕ್ಕೆ ತೊಡಗಿತು. ನಿದ್ರೆ ಮಾಡುವುದು ಹೇಗೆ? ನಿದ್ರೆ ಮಾಡಲಿಕ್ಕೆ ಭಯ. ಆಗ ಕರಡಿ ಹೇಳಿತಂತೆ, ನಾನು ಆಶ್ರಿತರಿಗೆ ಏನು ಮಾಡುವುದಿಲ್ಲ, ನೀನು ನೆಮ್ಮದಿಯಲ್ಲಿ ನಿದ್ರೆ ಮಾಡಬಹುದು, ನನ್ನ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡುವಂತ. ಈ ಮನುಷ್ಯ ನಂಬಿದ, ಕರಡಿಯ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡಿದ. ಆ ಮನುಷ್ಯ ಮಲಗಿ ನಿದ್ರೆ ಮಾಡಿದ್ದನ್ನು ಕಂಡ ಹುಲಿ ಹೇಳಿತಂತೆ, ನೋಡು, ನನಗೂ ನಿನಗೂ ಯಾವ ವೈರ ಇಲ್ಲ, ಹೇಳಿ ಕೇಳಿ ನಮಗೆ ತಿನ್ನುವ ವಸ್ತು ಈ ಮನುಷ್ಯ, ನಿನಗೂ ಆಗುತ್ತದೆ ನನಗೂ ಆಗುತ್ತದೆ, ಸ್ವಲ್ಪ ನಾನು ತಿಂತೇನೆ, ಸ್ವಲ್ಪ ನೀನು ತಿನ್ನಬಹುದು. ಹೇಗೋ ಅವನು ನಿದ್ರೆ ಮಾಡಿದ್ದಾನೆ, ಒಂದು ಕೆಲಸ ಮಾಡು, ಮೇಲಿಂದ ಕೆಳಗೆ ಅವನನ್ನು ದೂಡಿಬಿಡು, ನಾನು ತಿಂತೇನೆ, ನಾನು ಅರ್ಧ ತಿಂದ ಮೇಲೆ ನೀನು ತಿನ್ನು ಅಂತ ಹೇಳಿತಂತೆ. ಆಗ ಕರಡಿ ಹೇಳಿತಂತೆ, ಇಲ್ಲ, ಆಶ್ರಿತರಾಗಿ ಬಂದವರನ್ನು ಕೊಲ್ಲುವುದು ಪಾಪ, ನಾನು ಯಾವ ಕಾರಣಕ್ಕೂ ಪಾಪಕೃತ್ಯ ಮಾಡುವುದಿಲ್ಲ, ಅವನನ್ನು ನಾನು ರಕ್ಷಿಸ್ತೇನೆ ಅಂತ ಹೇಳಿದ್ದೇನೆ, ಆದ್ರಿಂದ ಅವನನ್ನು ನಾನು ಹಿಂಸೆ ಮಾಡುವುದಿಲ್ಲ ಅಂತ. ಕತೆ ಅಲ್ವಾ, ಮುಂದುವರಿಯಿತು. ಸ್ವಲ್ಪ ಹೊತ್ತಿಗೆ ಮಲಗಿದ ಮನುಷ್ಯ ಎಚ್ಚರ ಆಯಿತು. ಎದ್ದು ನೋಡುತ್ತಾನೆ, ಮನಸ್ಸಿಗೆಲ್ಲ ಆನಂದ ಆಯಿತು ನಿದ್ರೆ ಮುಗಿದದ್ರಿಂದ. ಈಗ ಕರಡಿಗೆ ನಿದ್ರೆ ಬರುವುದಕ್ಕೆ ಪ್ರಾರಂಭ ಆಯಿತು. ಕೂತು ಕರಡಿ ಕಣ್ಣು ಮುಚ್ಚುವುದನ್ನು ನೋಡಿದ ಮನುಷ್ಯ ಹೇಳಿದ ಅಂತೆ, ನೀನೇನು ಯೋಚನೆ ಮಾಡುವ, ಇಲ್ಲಿವರೆಗೆ ನನ್ನನ್ನು ನೀನು ನೋಡಿಕೊಂಡಿದ್ಯಲ್ಲ, ಇನ್ನು ನಿನ್ನನ್ನು ನಾನು ನೋಡ್ಕೊಳ್ತೇನೆ, ನೀನು ಮಲಗಿ ನಿದ್ರೆ ಮಾಡು ಅಂತ ಹೇಳಿತಂತೆ. ಆಗ ಕರಡಿ ನಿದ್ರೆ ಮಾಡಿತಂತೆ. ಕರಡಿ ನಿದ್ರೆ ಮಾಡಿದಾಗ ಕೆಳಗಿದ್ದ ಹುಲಿ ಹೇಳಿತಂತೆ, ನೋಡು, ನನಗೆ ಹೊಟ್ಟೆ ಹಸಿಯುತ್ತಾ ಉಂಟು, ನನಗೊಂದು ಮಾಂಸ ಬೇಕು, ಯಾರಾದರೂ ಆಗುತ್ತದೆ, ನಿನ್ನನ್ನು ತಿನ್ನಬೇಕು ಅಂತ ಮಾಡಿದೆ, ನೀನು ಮರ ಹತ್ತಿದ್ದಿ, ಈಗ ಹೇಗೂ ಆ ಕರಡಿ ನಿದ್ರೆ ಮಾಡ್ತಾ ಉಂಟು, ಅದನ್ನು ಕೆಳಗೆ ದೂಡು, ಅದನ್ನು ತಿಂದು ನಾನು ಹೋಗುತ್ತೇನೆ, ನಿನ್ನಷ್ಟಕ್ಕೆ ನೀ ಮನೆಗೆ ಹೋಗಬಹುದು ಅಂತ. ಈ ಮನುಷ್ಯ ತಕ್ಷಣ, ಇದು ಒಳ್ಳೆ ಉಪಾಯ, ಇದು ನನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕಾಗ್ತದೆ ಅಂತ ಕರಡಿಯನ್ನು ಎತ್ತಿ ಮರದಿಂದ ಕೆಳಗೆ ದೂಡಿದ ಅಂತ. ಕೆಳಗೆ ಬೀಳುವಾಗ ಕರಡಿಗೆ ಎಚ್ಚರ ಆಯಿತು. ಕರಡಿ ಅಭ್ಯಾಸ ಬಲದಿಂದ ಮರವನ್ನು ಹಿಡಿದು ಮೇಲತ್ತಿ ಬಂದು ಕೂತ್ಕೊಳ್ತು. ಆಗ ಮತ್ತೆ ಈ ಮನುಷ್ಯ ಪ್ರಾರ್ಥನೆ ಮಾಡಿದ ಅಂತೆ, ತಪ್ಪಾಯ್ತು, ಎಂಥದೋ ಒಂದು ದುರ್ಬುದ್ಧಿಯಲ್ಲಿ ದೂಡಿದೆ, ನನಗೇನು ಮಾಡಬೇಡ ಅಂತ. ಆಗ ಕರಡಿ ಹೇಳಿತಂತೆ, ಇಲ್ಲ, ಆಶ್ರಯ ಕೊಟ್ಟವರನ್ನು ನಾನೇನು ಮಾಡುವುದಿಲ್ಲ ಅಂತ ನಿನಗೆ ಮೊದಲೇ ಮಾತು ಕೊಟ್ಟಿದ್ದೇನೆ, ನಿನ್ನನ್ನೇನು ಮಾಡುವುದಿಲ್ಲ ಅಂತ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಮತ್ತೆ ಇವನಿಗೆ ನಿದ್ರೆ ಬಂತಂತೆ ಮನುಷ್ಯನಿಗೆ. ಆಗ ಕರಡಿ ಹೇಳಿತಂತೆ, ನೋಡು, ನೀನು ಮಲಗಿದಾಗ ನಿನ್ನನ್ನು ದೂಡಿದ ಕೆಟ್ಟ ಮನುಷ್ಯರೇ ಹಾಗೆ ಕೃತಜ್ಞತೆ ಇಲ್ಲದೆ ಇದ್ದವರು, ನಂಬಬೇಡ, ಈಗಾದರೂ ಅವನನ್ನು ಕೆಳಗೆ ದೂಡ, ಅವನನ್ನು ತಿಂತೇನೆ ಅಂತ. ಆಗಲೂ ಕರಡಿ ಅದನ್ನೇ ಹೇಳಿತಂತೆ, ಇಲ್ಲ, ಅವ ಎಷ್ಟು ಕೆಟ್ಟದು ಮಾಡಬಹುದು, ಯಾಕಂದ್ರೆ ಅವ ಮನುಷ್ಯ, ಅವ ಮಾಡಲಿಕ್ಕೆ ಇರುವುದು, ನಾನಾಗಲ್ಲ, ನಾನೊಂದು ಪ್ರಾಣಿ, ಒಂದು ಮಾತು ಕೊಟ್ಟ ಮೇಲೆ ಯಾವ ಕಾರಣಕ್ಕೂ ನನ್ನ ಪ್ರಾಣ ಹೋದ್ರೂ ನಾನು ಆ ಮಾತನ್ನು ಬಿಡುವುದಿಲ್ಲ ಅಂತ ಹೇಳಿತಂತೆ. ಇದು ಸೀತೆ ಹೇಳುವ ಕತೆ. ಅದನ್ನು ಹೇಳಿ ಹನುಮಂತನಿಗೆ ಸೀತೆ ಹೇಳ್ತಾಳೆ, ಒಂದು ಕರಡಿಯೇ ಮಾತು ತಪ್ಪುವುದಿಲ್ಲವಂತೆ, ಒಂದು ಕರಡಿಯೇ ಮತ್ತೊಬ್ಬರಿಗೆ ಹಿಂಸೆ ಆಗದೇ ಇದ್ದಾಗೆ ನೋಡಿಕೊಳ್ತದಂತೆ. ನಾನು ಹೇಳಿ ಕೇಳಿ ರಾಮನ ಹೆಂಡತಿ ಸೀತೆ, ನಾನು ಇನ್ನೊಬ್ಬರಿಗೆ ಅಪಾಯ ಮಾಡಬಹುದಾ, ಕೇಡು ಮಾಡಬಹುದಾ, ಆದ್ದರಿಂದ ರಾಕ್ಷಸಿಯರಿಗೆ ಹಿಂಸೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ. ಈ ಕಥೆಯಲ್ಲಿರುವ ದೊಡ್ಡ ತಾತ್ಪರ್ಯ ಏನು ಅಂತ ಕೇಳಿದರೆ, ರಾಮ ಬದುಕಿದ್ದಂತಹ ತ್ರೇತಾಯುಗದ ಧರ್ಮಕಾಲದಲ್ಲಿಯೂ ಮನುಷ್ಯ ಅತ್ಯಂತ ಸ್ವಾರ್ಥಿಯಾಗಿದ್ದ ಅಂತ. ಹಸಿದು ನಿಂತಹ ಒಂದು ಕರಡಿ ಕೂಡ ಕೊಟ್ಟ ಮಾತನ್ನು ಉಳಿಸುವುದಕ್ಕೆ ತನ್ನ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಆಗುತ್ತದೆ. ಮನುಷ್ಯ ಆಗಲ್ಲ, ತನಗೆ ಪ್ರಯೋಜನ ಸಿಗ್ತಾ ಜೇನು ಕೊಟ್ಟು, ಹಲಸಿನ ಹಣ್ಣು ಕೊಟ್ಟು, ಮಲಗುವುದಕ್ಕೆ ಮಡಿಲು ಕೊಟ್ಟ ಕರಡಿಯನ್ನಾದರೂ ಕೆಳಗೆ ದೂಡಿ ತಾನು ಬದುಕಬೇಕು ಅಂತ ನೋಡುತ್ತಾನೆ. ಅದು ತ್ರೇತಾಯುಗದಿಂದ ಇವತ್ತಿನ ನಾವು ನಿತ್ತ ಇಲ್ಲಿಯವರೆಗೆ ನಮ್ಮ ಸುತ್ತಮುತ್ತ ಕಾಣುತ್ತಾ ಇರ್ತದೆ. ನಾವು ಸ್ವಲ್ಪ ಮಲಗಿದ್ರೆ ನಮ್ಮವರೇ ನಮ್ಮನ್ನು ಕೆಳಗೆ ದೂಡ್ತಾರೆ. ಇದು ನಿತ್ಯ ನಮ್ಮ ಕಣ್ಣ ಮುಂದೆ ನಡೆಯುವ ಕತೆ. ಇದು ಆ ಕಾಲದಿಂದ ನಡೀತಾ ಬಂದಿದೆ.